ಡೇವಿಡ್ ಮುಂದೆ ಹೋಗಿ, ಡೇವಿಡ್ ಮುಂದೆ ಹೋಗಿ, ಆ ಕಡೆ ಹೋಗಿ. ಅವರು ನಿಂತವ್ರೆ. ಹಂಗೆ ನಿಂತ್ಕೊಳ್ಳಿ. ಚಪ್ಪಾಳೆ ಯಾಕೆ ಅಲ್ಲೇ ನಿಂತ್ಕೊಳ್ಳಿ ಡೇವಿಡ್, ಅಲ್ಲೇ ನಿಂತ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ನಮ್ಮ ಕಾರಾಗೃಹದ ಅಧೀಕ್ಷಕರಾದಂಥ ಶ್ರೀಮತಿ ಶಾಂತಮ್ಮ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನೇ ಕೇಳ್ಕೊಂಡೆ, ಜೈಲಿನಲ್ಲಿ ನಾನು ಕೈದಿಗಳಿಗೆ 280 ಜನಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ ಸರ್ ಆಡಳಿತಕ್ಕೆ. ನಾನು ಕಾಲೇಜ್ ಮುಗಿಸ್ಕೊಂಡು 5:30 ಹೋಗ್ತೀನಿ. 1 ಅವರ್ ಅಲ್ಲಿ ಕಾರಾಗೃಹದ ವಾಸಿಗಳಿಗೆ ತರಬೇತಿ ಕೊಡ್ತಾ ಇದ್ದೆ. ಮೇಡಮ್ ಅವರ ಕರ್ತವ್ಯ ನಿಷ್ಠೆಯನ್ನು ನೋಡಿದೆ. ಬಹಳಷ್ಟು ಕೈದಿಗಳಿಗೆ ಮನ ಪರಿವರ್ತನೆ ಆಗುವಂಥ ಕೆಲಸ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಅಂತ ಕೇಳ್ಕೊಂಡ್ವಿ. ಅವರು ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಪ್ರತಿಭಾಂಜಲಿಯ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತೇನೆ. ವಿಚಾರ ಸರ್ ಅವರು ಹೇಳಬೇಕು. ಜೋರಾದ ಚಪ್ಪಾಳೆ ಸಂಗೀತ ಇದೆ. ಬೇರೆ ಕಾರ್ಯಕ್ರಮ ನಡೆಸಿದೆ. ಡೇವಿಡ್ ಅಲ್ಲೇ ಹೋಗಿ, ಡೇವಿಡ್ ಅಲ್ಲೇ ಹೋಗಿ 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 ನೀವು ಹೋಗಿ ಡೇವಿಡ್ ಅಲ್ಲಿ ಹೋಗ್ರಿ. ನೀವು ನಿಂತ್ಕೊಳ್ಳಿ. ಡೇವಿಡ್ ಸೈಡ್ ಸೈಡ್. ಹಾಕಿ ಸರ್. ಡೇವಿಡ್ ನಿಂತ್ಕೊಳ್ಳಿ. ಸ್ವಲ್ಪ ಎಲ್ಲ ಹಂಗೆ ಹಂಗೆ ಈ ಕಡೆ ತಿರ್ಕೊಳ್ಳಿ ಎಲ್ಲರೂ.
ಏನು ಒಂದು ಅಕಾಡೆಮಿನ ಪ್ರಾರಂಭ ಮಾಡಿದ್ರು 2001 ಫೆಬ್ರವರಿ. ಇವತ್ತು 25 ವರ್ಷ ಪೂರೈಸಿದೆ. ಮೊದಲನೇದಾಗಿ ಡೇವಿಡ್ ಮತ್ತು ತಂಡದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಡೇವಿಡ್ ಮತ್ತು ಸಂಘಟಕರಿಗೆ ಒಳ್ಳೆಯದಾಗಲಿ. ಇದೇ ಕಲೆಯನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗಿ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತೇಳಿ ಅಭಿನಂದನೆ ಸಲ್ಲಿಸ್ತಾ, ಇಂದಿನ ಕಾವ್ಯಂ ಶ್ರೀ ಕಾವ್ಯಾನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಿರುವ ಏನು ಜಿಲ್ಲಾ ಅಧೀಕ್ಷಕರು, ಜಿಲ್ಲಾ ಕಾರ್ಯಗೃಹ ಏನು ನಾವು ಜೈಲನ್ನು ಕರಿತೀವಿ, ಅದರದ್ದು ಮುಖ್ಯಸ್ಥರಾದಂಥ ಶಾಂತಾಶ್ರೀಯವರು ನಮ್ಮ ಡೇವಿಡ್ ಅವರು ಶಾಂತಮ್ಮ ಮಾಡಿಬಿಟ್ರು. ಈ ಕಾರ್ಡನ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ನೋಡ್ಬೇಕಣಪ್ಪ. ಶೀಸ್ ಡಿಸ್ಟಿಕ್ ಆಫೀಸರ್ ಶ್ರೀಯುತ ಶಾಂತಾಶ್ರೀ ಅವರು ಮೂಲತಃ ಬೆಂಗಳೂರಲ್ಲಿ ಬಾರ್ನ್ ಆ್ಯಂಡ್ ಬಾಟಪ್ಪು. ನಾನು ಕೂತಿದ್ದ ವಿಚಾರಿಸಿದೆ, ಅವರಿಗೆ ವೇದಿಕೆ ಮೇಲೆ ಆಸೀನರಿದ್ದಾರೆ ಮತ್ತು ಈ ಜಿಲ್ಲೆಯಲ್ಲೇ ಅವ್ರದೇ ಆದಂಥ ಹೆಸರಿದೆ. ಅವ್ರ ಅಣ್ಣ ವಿಧಾನ ಪರಿಷತ್ ಸದಸ್ಯರಾದ್ರೂ ಅವ್ರು ಯಾರ ಹೆಸರು ಮೇಲೂ ಹೋಗಲಿಲ್ಲ. ಗಿಡ ನೆಡಬೇಕು, ನೀರು ಹಾಕಬೇಕು, ಇಲ್ಲ ಬ್ಲಡ್ ಕ್ಯಾಂಪ್ ಮಾಡಬೇಕು. ಹನುಮಂತಗಡ, KT ಹನುಮಂತಗಡ ಅವರದೇ ಆದಂಥ ಸಕ್ರಿಯವಾಗಿ ಸಮಾಜದಲ್ಲಿ ತೊಡಗಿಸ್ಕೊಂಡು ಬಂದಿರುವ ಶ್ರೀಯುತ KT ಹನುಮಂತಗಡರವರೇ. ಹಾಗೆ ಮತ್ತೊಬ್ಬಳು ಸಹೋದರಿ ನಮ್ಮ ಕನಿಕಮ್ಮ ಹೇಳಿದೆ, ಜವಹರ್ ನವೋದಯನೇ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಕನಿಕಮ್ಮನ ಸ್ಟೂಡೆಂಟ್ಸ್ ಇರಬೇಕು ಮಂಡ್ಯದಲ್ಲಿ. ಹೇಳಿದೆ, ನಾವೆಲ್ಲ ಶಂಕರೂರು ಸಚ್ಚಿದಾನಂದ ಹೆಸರು ಬಂದರೆ ನೀನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಲ್ಲವ ಅಂತ. ಅಂದರೆ ಕಲಿಕೆ ಅದ್ರಾಗೆ ಗುಡ್ಡೆ ನಾವು ಈ ಬ್ರ್ಯಾಂಡ್ ನಾವು ನಾನು ನಮ್ಮ ತಂದೆ ತಾತನ ಹೆಸರು ಬ್ರ್ಯಾಂಡಲ್ಲಿ ಬರಬೇಕು. ಈಸ್ ದಿ ಬ್ರ್ಯಾಂಡ್. ಜಸ್ಟ್ ಗಾಟ್ ಎ ಗುಡ್ ನೇಮ್. ಸಿಸ್ಟರ್, ಆಲ್ ದಿ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಶ್ರೀಯುತ ಕನಿಕ್ ಅವರು ವೇದಿಕೆ ಮೇಲೆ ಆಸೀನರಿದ್ದಾರೆ. ಬಹು ಮುಖ್ಯವಾಗಿ ಏನು ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು, ಡೇವಿಡ್ ಅವರು ಕಾರ್ಡ್ ಕೊಟ್ಟಾಗ ಓದಿದ್ದೆ. ನೀವು ಅದೇ ಪ್ರಕಾರ ಬಂದಿದ್ದೀರಲ್ಲ ಸರ್, ಎಲ್ಲ ಎಜುಕೇಷನ್ ಹಿನ್ನೆಲೆ ಭಾಳ ಹೆಸರುವಾಸಿಗೆ ಭಾಳ ಹೆಸರಿದೆ ನಮ್ಮ ಶ್ರೀನಿವಾಸ ಮೂರ್ತಿಯವರು. ಅವ್ರ ಹೆಸರಲ್ಲಿ ಕಾವ್ಯನ ಮಾಡ್ಕೊಂಡು ಬಂದಿದ್ದಾರೆ ಡೇವಿಡ್ ಅವ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇಲ್ಲ ವೇದಿಕೆ ಮುಂಭಾಗ ಆಸೀನರಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತಾ, ಬಹು ಮುಖ್ಯವಾಗಿ ಒಂದು ನೆನೆಸ್ಕೋಬೇಕು, ಡೇವಿಡ್ ನಮ್ಮ ತಂದೆ ಜೊತೆ ಇದ್ದಾಗ ಬಹಳ ಚಿಕ್ಕ ಹುಡುಗ. ನಮ್ಮ ತಂದೆ ಸ್ನೇಹಿತರಿಗೆ ಆಯ್ತಾ ಇರಲಿಲ್ಲ ಕಂಡ್ರೆ ಪಕ್ಕನೇ ಬಂದು ಕೂತ್ಕೊಂಡ್ಬಿಟ್ಟು ಹೊಟ್ಟೆ ಕಿಚ್ಚಿ ಇರ್ತದೆ. ಮಾಮ ಚಂದ್ರಣ್ಣ ಹೊಟ್ಟೆ ಕಿಚ್ಚಿ ಅಂತ ನಮ್ಮ ಅಪ್ಪನ ಬರೆಯೋರು. ನಮ್ಮ ಅಪ್ಪ ಏನೋ ಸುಮ್ಮನೆ ಇರಲಿ, ಬೆಳೆಯ ಹುಡುಗ ಇನ್ನೂ ಗೊತ್ತಾಗಲ್ಲ ಅನ್ನೋರು. ಡೇವಿಡ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಡುವ ಬುದ್ಧಿ. ನಮ್ಮ ತಂದೆ ಸ್ನೇಹಿತರು ಯಾರು ಕೂರ್ತಿರ್ಲಿಲ್ಲ ಪಟೇಲ್ರೆ. ಅದು ಸ್ವಲ್ಪ ತಂದೆ ಸ್ನೇಹಿತರಿಗೆ ಇರ್ಸ್ಮೂರ್ಸು DT ವೀರಪ್ಪನವ್ರು ಗೊತ್ತಾಗಿದೆ ಯಾರು ಅಂತ. ತಂದೆ ಅದನ್ನು ತಲೆ ಕೆಡಿಸ್ಕೊಡಿಲ್ಲ, ಹೇಳು ಬೆಳಿ ಹುಡುಗ ಸ್ವಲ್ಪ ಕಲಿತಾನೆ ಅಂತ. ಹಂಗೆ ಫಸ್ಟ್ ಪ್ರಥಮವಾಗಿ ನಮ್ಮ ತಂದೆಯವ್ರ ಸ್ನೇಹಿತರು ಎಲ್ಲ ಮನೆಯಲ್ಲಿ ಸುಗಮ ಸಂಗೀತ ಅಂತ ಅವ್ರ ಸ್ನೇಹಿತರು ಮನೆಯಲ್ಲೆಲ್ಲ ಮಾಡಿದ್ರು. ಅಲ್ಲೇ ತಿಂಡಿ, ಅಲ್ಲೇ ಸುಗಮ ಸಂಗೀತ. 6 ಶುರುವಾದ್ರೆ 8 ಗಂಟೆ ಚಂದ್ರಣ್ಣ. 1 ವರ್ಷ ಡೇವಿಡ್ ಎಷ್ಟು ವರ್ಷ ಮಾಡ್ಬೇಕಪ್ಪ? 2 ವರ್ಷ. ಅದು ಭಾಳ ಬ್ರೇಕ್ ಕೊಡ್ತು ಅಲ್ವಾ ಡೇವಿಡ್? ಅದು ತುಂಬ ಬ್ರೇಕ್ ಕೊಡ್ತು ಡೇವಿಡ್ ಅವ್ರಿಗೆ. ಕೊನೆಗೆ ನಮ್ಮ ತಂದೆ ಸರ್ದಿ ಬಂದಾಗ ಬಂದಿಗಳು ಹೋಟೆಲ್ ಮಾಡಿದ್ವಿ ನಾವು. ಬ್ರಾಹ್ಮಣರ ಸಮುದಾಯದ ಅವನ ಪಕ್ಕ ಒಂದು ಜಾಗ ಇದೆ, ಅಲ್ಲಿ ಮಾಡಿದ್ವಿ. 2 ವರ್ಷ ಕಂಟಿನ್ಯೂಸ್ ಮಾಡಿದ್ವಿ. ತಂದೆಯವರು ಪ್ರೋತ್ಸಾಹ ನೀಡಿದ್ರು, ಒಳ್ಳೆ ಮಟ್ಟಿಗೆ ಬೆಳೆದಿದ್ದಾರೆ ಡೇವಿಡ್. ನಮ್ಮ ಕಾಲೇಜಲ್ಲೇ ಸಿಬ್ಬಂದಿ, PS ಕಾಲೇಜಲ್ಲಿ ಎಷ್ಟು 20 ವರ್ಷ ಆಯ್ತೇನಪ್ಪ ಕಾಲೇಜ್ ಸೇರಿ? ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. ಅವರು ಫಸ್ಟ್ ಹೇಳಿದ್ರು ಬರೋಕ್ಕೆ ಒಳ್ಳೆ ಅಂದೆ ಅಂತ, ಸತ್ಯ ಬರಲ್ಲ ಅಂತಿದ್ದೆ. ಆಮೇಲೆ ಏನೋ ಕೋಪ ಆಯಿತು ಕಾಲೇಜ್ ವಿಚಾರ, ವೀರಪ್ಪ ಅಂತಲೋ ಆ ವಿಚಾರಕ್ಕೆ ಬರಲ್ಲ ಅಂದೆ. ನನಗೆ ಇಲ್ಲಿ ನಮ್ಮನೆಗೆ ಬೆಳೆದಿದ್ರು ಹುಡುಗ ಏನೇ ಆಗಿಲ್ಲ, ನಮಗೆ ದೊಡ್ಡವನು ಡೇವಿಡ್. ಅದು ಸೋಲಬೇಕು, ಯಾಕಂದರೆ ಅವನೊಂದು ಸಂಘ ಅಕಾಡೆಮಿ ಇದೆ, ಅವನು ವಿದ್ಯಾರ್ಥಿಗಳನ್ನ ಆಚೆ ತಂದು ಬಿಟ್ಟವನು ಡೇವಿಡ್. ಕಾಲೇಜ್ ಬೇರೆ ಇದು ಬೇರೆ ಅಂತೇಳಿ ಬಾಯಿಗೆ ಬಂದಂಗೆ ಪಾಪ ಪುಣ್ಯ ಮುಕ್ಕಾಲು ಗಂಟೆ ಬಯಸ್ಕೊಡ, ಯಾಕಾದ್ರೂ ಬಂದು ಅನ್ನೋಂಗಾಯ್ತು ಅವ್ನಿಗೆ. ಅಲ್ಲ ಅದನ್ನೇ ಹೇಳಕ್ ಬರ್ತಾ ಇದೀನಿ ಕೇಳಿ. ಸಂಸ್ಥೆ ಸೋಲ್ಲೇಬೇಕು, ಯಾಕಂದ್ರೆ ನಾವು ಕಲೆ ಫ್ಯಾಮಿಲಿಗೆ ಬಂದಿದ್ದೀವಿ. ಪಾಪ ಮುಕ್ಕಾಲು ಗಂಟೆಗೆ ಓದ್ಬಿಟ್ಟು ಇನ್ನೂ ವೇದಿಕೆ ಮೇಲೆ ಹೇಳ್ತೀನಿ ಡೇವಿಡ್ ಬರ್ತೀನಿ ಹೇಳಿ, ಯಾಕಂದ್ರೆ ನೀನು ನಮ್ಮ ಮನೇಲಿ ಬೆಳೆದಿದ್ಯಾ, ನಮ್ಮ ಕರ್ತವ್ಯ ಬಂದರೆ ಬರಲೇಬೇಕದು. ಅದೇನಾದ್ರು ಗುದ್ದಾಟ ಇರಲಿ ಅಂತೇಳಿ ಅದನ್ನ ಕ್ಲಾರಿಟಿ ಮಾಡಿಬಿಡ್ಬೇಕು, ಯಾಕೆ ಬರಲ್ಲ ಅಂದೆ ಅಂತ. ಮುಕ್ಕಾಲು ಗಂಟೆ ಬಯಸ್ಕೊಂಡು ಮನೆಗೆ ಅಣ್ಣ ಸಮಾಧಾನ ಹೋದ. ಅದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗಿ ಬಂದೆ. ನಾನು ಅರ್ಜೆಂಟು 3:55 ನಾನು ಬಿಟ್ಟಾಗ ಬೆಂಗಳೂರು ಡೇವಿಡ್ ನನ್ನ ತಮ್ಮ ಉಳಿಸ್ಕೊಂಡು ಫಾಸ್ಟಾಗಿ ಬಂದ ಹೇಳಿದ ಸತ್ಯ. 5:16ಕ್ಕೆ ಮನೆ ಹತ್ರ ಇಳಿದೆ. ಆಗ ಅದರಿಂದ ತಡ ಆಯಿತು, ನೀನು ಬೇಜಾರು ಮಾಡ್ಕೋಬೇಡಪ್ಪ. ಡೇವಿಡ್ ಅವರು ಸಂಸ್ಥೆಯಲ್ಲಿ 20 ವರ್ಷ ಕೆಲಸ ಮಾಡಿ
ಅಕಾಡೆಮಿನ ಮುಂದುವರಿಸಿದರೆ ಇದೇ ರೀತಿ ಇನ್ನೆತ್ತರಕ್ಕೆ ಎಲ್ಲ ಕಡೆ ಹೊರಗೆ ಕೊಡ್ತಿದ್ದೆ. ಅವ್ರು ಹೇಳೋ ಸತ್ಯ. ನಮ್ಮ ಜಿ ಟಿ ವೀರಪ್ಪ ಸರ್ ಇದ್ದಾರೆ. ಈಗ ಗೆಳೆಯರ ಬಳಗದವ್ರಿಗಂತೂ ನಾನು ಕಂಡ್ರೆ ಆಗಿಲ್ಲ. ನಾನು ನಿಜವಾಗ್ಲೂ ಅವ್ರಿಗೆ ಅಂಟ್ಕೊಂಡೇ ಕೂತ್ಕೊಂಡ್ಬಿಡುವೆ. ಅವ್ರು ನನ್ನ ಮೇಲೆ ಕೈ ಹಾಕ್ಬಿಟ್ರೆ ಹೆಗ್ಲ ಮೇಲೆ ಅರ್ಧ ಗಂಟೆ ಇಳಿಸ್ತಾ ಇರಲಿಲ್ಲ ಸರ್ ಸಚಿನ್ ಅವರು. ನಾನು ಬಿಟ್ಟು ಹೋಗಕ್ಕೆ ಆಗ್ತಿರ್ಲಿಲ್ಲ. ಇಂಥ ಕುಟುಂಬದವ್ರ ಜೊತೆಗೆ ನನ್ನ ಒಬ್ಬ ಸಾಮಾನ್ಯ ಹುಡುಗ ಅವ್ರ ಜೊತೆ ಬೆಳೆದಿರೋದು ಅನ್ನೋದೇ ಒಂದು ಸೌಭಾಗ್ಯ. ನಿಜವಾಗ್ಲೂ ಧನ್ಯವಾದಗಳು ಸರ್. ಒಳ್ಳೆಯ ಉದ್ಘಾಟನಾ ನುಡಿಗಳನ್ನು ಆಡಿದಂಥ ಶ್ರೀಯುತ ಎಸ್ ವಿಜಯಾನಂದ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈಗ ಚುಟುಕಾಗಿ ನಮ್ಮ ಶಾಂತಮ್ಮ ಮೇಡಮ್ ಅವರು ಹಾಗೆ ಹನುಮಂತ ಸರ್ ಅವರು ಒಂದೊಂದೆರಡೆರಡು ನುಡಿಗಳನ್ನಾಡಿ ಈ ಬೇಗ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡೇವಿಡ್ ಸರ್. ನಿಮ್ಮ ಸಮಾಜಮುಖಿ ಕಾರ್ಯಗಳಿಗೆ ಕಾರಾಗೃಹಕ್ಕೆ ಪ್ರತಿ ದಿವಸ ಹಾಗೆ ಪ್ರತಿಭಾಂಜಲಿ ಸಂಗೀತ ಅಕಾಡೆಮಿ ಮಂಡ್ಯ ನಮ್ಮ ಸಂಸ್ಥೆಗೆ ಆಲ್ವೇಸ್ 25 ವರ್ಷಗಳ ಮುಕ್ತಾಯದ ಹಾಗೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಆಗಲಿ ಬೆಳೀಲಿ ಸಂಸ್ಥೆ, ಹಾಗೆ ಅನೇಕರನ್ನ ಬೆಳೆಸಿ ಅಂತ ಹೇಳಿದ್ರು ನಾನು ಶುಭ ಹಾರೈಸ್ತೇನೆ. ಸೊ 2 ನಿಮಿಷ ಕಾಲಾವಕಾಶ ಕೊಡಬೇಕು, ನನ್ನ ಸಮಯ ಮುಗಿದುಕೊಂಡು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಆರಿಸಬೇಕು. ಇದೀಗ ನಮ್ಮ ಕೆ ಟಿ ಹನುಮಂತರವರು ಒಂದೆರಡು ನುಡಿಗಳನ್ನು ಹಾಗಾಗಿ ಇಲ್ಲಿ ಕ್ಯಾಮ್ರಾ ಇಲ್ಲ 25 ವರ್ಷಕ್ಕೆ 25 ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊದಲನೇ ಕಾರ್ಯಕ್ರಮ ಇದು. ಕಾವ್ಯಂಶಿ ಕಾವ್ಯಾನ ಅಂತೇಳಿ ನಮ್ಮ ಸಾಂಸ್ಕೃತಿಕ ನಾಯಕ ಸಚ್ಚಿದಾನಂದ ಅವರ ಒಂದು ಸುವಿನಂತಿನಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಡೇವಿಡ್ ಕಳೆದ 25 ವರ್ಷದಿಂದ ಕೂಡ ನಿರಂತರವಾಗಿ ನಮ್ಮ ಮಂಡ್ಯದಲ್ಲಿ ಸಂಗೀತವನ್ನು ಹೇಳ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಂಡ್ಯದಲ್ಲಿ ಏನಪ್ಪ ಅಂತಂದರೆ ಒಂದು 3-4 ಸಂಗೀತ ಶಾಲೆಗಳಿದ್ದಾವೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ವೈನ್ ಸ್ಟೋರ್ಗಳು ಮಾತ್ರ ಅಷ್ಟೇ 100ಕ್ಕೂ ಹೆಚ್ಚು ವೈನ್ ಸ್ಟೋರ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿದ್ದಾವೆ. ಆದರೆ ಸಂಗೀತ ಸ್ಕೂಲ್ ಇರೋದು ಒಂದು 2-3. ಯಾಕೆಂತಂದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳುಗಳು ಯಾಕೋ ಸಂಗೀತ ಕಲಿಯೋದಿರಲಿ, ಈ ಸಾಹಿತ್ಯ ಅಭ್ಯಾಸ ಮಾಡ್ತಿರಲಿ, ಮತ್ತು ಓದುವ ಒಂದು ಅಭ್ಯಾಸವನ್ನು ಭಾಳ ಕಡಿಮೆ ಮತ್ತು ಈಗ ಓದ್ರಿಯ ಮೊರಾಜಿ ಯಾವ ಥರ ನೀವು ಕೊಡ್ತೀರಾ, ತರಬೇತಿಗಳನ್ನ ಕೊಡಿಸ್ತೀರಾ, ಅದೇ ರೀತಿ ಕೂಡ ಸಂಗೀತ ಶಾಲೆಗೆ ದಾಖಲು ಮಾಡಬೇಕು. ಈಗ ನಮ್ಮ ಮಂಡ್ಯದಲ್ಲಿ ಬೆರಳೆಣಿಕೆ ಎಷ್ಟು ಮಾತ್ರ ಸಂಗೀತ ಶಾಲೆಗಳಿರುವಾಗ ಇದಕ್ಕೆ ನಾವು ಉತ್ತೇಜನವನ್ನು ಕೊಡಬೇಕು. ನಾನು 6 ವರ್ಷದ ಹಿಂದೆ ನಮ್ಮ ಡೇವಿಡ್ ಅಂತ ಹೇಳಿದ್ದೆ, ನಿಮ್ಮ ಸಂಗೀತ ಶಾಲೆಗೆ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ. ನಾನು ಮೊನ್ನೆ 43,000 ಲ್ಯಾಪ್ಟಾಪ್ ಅನ್ನ ಕೊಡಿಸಿದೆ. ಅದ್ರ ಮೂಲಕ ಈ ಸಂಜೆ ಕಾರ್ಯಕ್ರಮಗಳನ್ನ ಮಾಡಬೇಕು, ನಿನ್ನ ಲ್ಯಾಪ್ಟಾಪ್ನಲ್ಲಿ ಮಾಡಬೇಕು ಅಂತೇಳಿ ಇವಾಗ ನನ್ನ ಅತಿಥಿಗೆ ಹಾಕೊಂಡು ನಾನು ಬೇಡ, ನಾನು ಬರಲ್ಲ ಅಂತ ಅಂದೆ. ಇಲ್ಲ ಬರಬೇಕಪ್ಪ ನೀನು ಅಂತೇಳಿ ಒತ್ತಾಯ ಮಾಡೋದು. ನನಗೆ ಕ್ಲಾಸ್ ಇದೆ, ಈಗ ಟೈಮ್ ನೋಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಒಳ್ಳೆಯದಾಗಿ, ಪ್ರತಿಭಾಂಜಲಿಗೆ ಒಳ್ಳೆಯದಾಗಿ, ಇಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೂ ಕೂಡ ಒಳ್ಳೆಯದಾಗಿ ಅಂತ ಅಷ್ಟೇ. ಧನ್ಯವಾದ.